ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಕಮಲಾಸನ್ ಅವರು ಹೇಳಿದರು ತಮಿಳಿಂದನೇ ಕನ್ನಡ ಹುಟ್ಟಿದ್ದು ಅಂತ. ಬಟ್ ನನ್ನ ವ್ಯೂ ಪಾಯಿಂಟ್ ಏನಂತಂದರೆ, ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಭಾರತೀಯರಂದಾಗ ಉತ್ತರದಿಂದ ದಕ್ಷಿಣವರೆಗೂ, ಪೂರ್ವದಿಂದ ಪಶ್ಚಿಮವರೆಗೂ ಎಲ್ಲವೂ ನಮ್ಮ ದೇಶನೇ ಅಲ್ವಾ. ಇದರಲ್ಲಿ ಯಾವುದೇ ಒಂದು ಹಳ್ಳಿ ಅಥವಾ ಒಂದು ಸ್ಟೇಟ್ ತೆಗೆದ್ರೂ ಭಾರತ ಆಗೋಕ್ಕಾಗಲ್ಲ. ಸೊ ಎಲ್ಲ ಭಾಷೆನೂ ನಮ್ಮ ಭಾಷೆನೇ. ಯಾವತ್ತೂ ಆ ಥರ ಮೈಂಡ್ಸೆಟ್ ಇಟ್ಕೋಬೇಡಿ, ನಾವು ಮಾತೃಭಾಷೆನೇ ನಮ್ಮ ಭಾಷೆ, ಹುಡುಕಿದ್ದು ಯಾವುದು ನಮ್ಮ ಭಾಷೆ ಅಂತಲ್ಲ. ಆ ಥರ ಮೈಂಡ್ಸೆಟ್ ಇಟ್ಕೊಂಡಾಗಲೇ ನಾವು ಶ್ರೇಷ್ಠರು, ಇವ್ರು ಕನಿಷ್ಠರು, ಈ ಮೈಂಡ್ಸೆಟ್ ಬರೋದು. ಸೊ ಹಾಗಾಗಿ ಅದನ್ನೆಲ್ಲ ಬಿಟ್ಟು ನಾವೆಲ್ಲರೂ ಒಟ್ಟಿಗೆ ಬಾಳಬೇಕು. ಮೊದಲು ಭಾವನೆಗಳ ಭಾಷೆಕ್ಕಿಂತ ದೊಡ್ಡದು ಭಾವನೆ. ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕಂದ್ರೆ ಎಲ್ಲವೂ ನಮ್ಮ ಭಾಷೆನೇ. ತೆಲುಗು, ತಮಿಳ್, ಕನ್ನಡ, ಮಲಯಾಳಂ, ಹಿಂದಿ, ಭಾರತದಲ್ಲಿ ಯಾವ್ಯಾವ ಭಾಷೆ ಇದಾವಲ್ಲ ಅದು ನಮ್ಮೆಲ್ಲರ ಪ್ರತಿಯೊಬ್ಬರ ಭಾಷೆನೂ ಅನ್ಕೋಬೇಕು, ಅದು ನಮ್ಮ ಭಾಷೆನೂ ಕೂಡ. ಸೊ ಆ ರೀತಿ ಯೋಚನೆ ಮಾಡಿದಾಗ ಹೆಂಗಿರುತ್ತಂದರೆ, ಆಯಾ ಸಂಸ್ಕೃತಿ, ಭಾಷೆ, ಕಲ್ಚರ್ನ ಉಳಿಸ್ಕೋಬೇಕಾಗೋದು ನಮ್ಮೆಲ್ಲರ ಕರ್ತವ್ಯ. ಮಾತೃಭಾಷೆ ಇದ್ದರೆ ಮಾತ್ರ ಅದನ್ನು ಉಳಿಸ್ಕೋಬೇಕಂತಲ್ಲ, ಎಲ್ಲ ಭಾಷೆಗಳನ್ನು ಉಳಿಸಿ ನಮ್ಮ ಕಲ್ಚರ್ನ ಬೆಳೆಸ್ಕೋಬೇಕಾದ್ದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಹೋಗೋಣ. ಒಡ್ಕೊಂಡು ಡಿವೈಡ್ ಆ್ಯಂಡ್ ರೂಲ್ ಮಾಡೋದು ಬೇಡ. ನಾವೆಲ್ಲರೂ ಒಗ್ಗಟ್ಟಾಗಿ ಹೋದರೆ ನಮ್ಮ ಭಾರತ ದೇಶನ ವಿಶ್ವಗುರುಮಟ್ಟಿಗೆ ತಗೋಬೇಕಂತ ನಮ್ಮೆಲ್ಲರ ಆಸೆ ಇದೆ. ಬಟ್ ಅದನ್ನು ಮಾಡಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು. ಆ ಒಗ್ಗಟ್ಟಾಗಿ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಎಲ್ಲದಕ್ಕೂ ರೆಸ್ಪೆಕ್ಟ್ ಮಾಡಬೇಕು. ಎಲ್ಲರೂ ಸಮಾನರು, ಇಲ್ಲಿ ಯಾರ ಮೇಲೂ ಇಲ್ಲ, ಯಾರ ಕೀಳೂ ಇಲ್ಲ, ಆಲ್ ಆರ್ ಈಕ್ವಲ್. ಸೊ ಹಾಗಾಗಿ ಎಲ್ಲ ಭಾಷೆನೂ ಶ್ರೇಷ್ಠ, ಎಲ್ಲ ಭಾಷೆನೂ ಕೂಡ ನಮ್ಮ ಭಾಷೆನೇ. ಸೊ ಆಯಾ ಪ್ರಾಂತದಲ್ಲಿ ಅಥವಾ ಆಯಾ ಪ್ರದೇಶದಲ್ಲಿದ್ದಾಗ ನೀವು ಅಲ್ಲಿ ನಿಮ್ಮ ಮಾತೃಭಾಷೆ ಬಿಟ್ಟು ಆದ ಕಲ್ಚರ್ನ ರೆಸ್ಪೆಕ್ಟ್ ಮಾಡ್ಕೋಬೇಕು, ಅದನ್ನು ಕಲಿಬೇಕು. ಮಾತಾಡೋದ್ರಲ್ಲಿ ಏನು ಅಹಂಕಾರ ಬಂತು, ನಾನು ಮಾತಾಡಲ್ಲ, ಮುಂಚೆ ಇಷ್ಟೊಂದು ಆಗಲೇ ಆಲ್ರೆಡಿ ನಾವು ಹಿಂದಿ ಬಿಟ್ಟರೆ ಕನ್ನಡ ಮಾತಾಡೋದೇ ಇಲ್ಲ ಅಂತ ಬೆಂಗಳೂರಲ್ಲಿ ಇಶ್ಯೂ ಆಗಿತ್ತು. ಸೊ ಅದು ಆಗಬಾರ್ದು. ಇಲ್ಲಿ ಬಂದಾಗ ಈ ಭಾಷೆ ಮಾತಾಡಿ. ನೀವು ಎಲ್ಲಿ ಜೀವನ ನಡೆಸ್ತಿದ್ದೀರಾ ಅಥವಾ ಆ ಜಾಗದಲ್ಲಿ ಉಳಿದು ಕೂತೇನೋ ಒಂದು ಟ್ರಾವೆಲರ್ ಆಗಿ ಬಂದರೆ ಎಲ್ಲರೂ ಅರ್ಥ ಮಾಡ್ಕೊತಾರೆ. ಬಟ್ ಅರ್ಥ ಮಾಡ್ಕೋಬೇಕು, ನೀವು ಇಲ್ಲೇ ಸೆಟಲ್ ಆಗಿ ಕೆಲಸ ಮಾಡ್ತಿದ್ದೀರ ಅಂದರೆ ಆ ಭಾಷೆ, ಆ ಕಲ್ಚರ್ಗೆ ರೆಸ್ಪೆಕ್ಟ್ ಕೊಡಬೇಕು. ಇನ್ಫ್ಯಾಕ್ಟ್ ಯಾರು ಇಲ್ಲಂತಲ್ಲ, ಎಲ್ಲೇ ಹೋದರೂ ಆಯಾ ಭಾಷೆಗೆ ರೆಸ್ಪೆಕ್ಟ್ ಕೊಟ್ಟರೆ ಇದಾಗೋದು. ಆ